ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಜೆ ಸೆಲ್ವರಾಜು. ನಾನು ವಾಸ ಮಾಡುವುದು ಕಮ್ಮಣ್ಣಹಳ್ಳಿ, ಬಾಣಸವಾಡಿ, ಬೆಂಗಳೂರು. ಇದು ಗಣೇಶ ಹಬ್ಬ ಹೋಗ್ತಾ ಇದೆ. ಆ ಟೈಮ್ನಲ್ಲಿ ಕಡು ದುರ್ಗ ವಿಡಿಯೋ ಬಗ್ಗೆ ಹೇಳೋಣ ಅಂತ ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ಫಸ್ಟ್ ನೀವು ಬೇರೆ ಯೂಟ್ಯೂಬ್ನಲ್ಲಿ ನಿಮಗೆ ಯಾವುದೋ ಒಂದು ಪ್ರಾಬ್ಲಮ್ಮು ನೀವು ಯೂಟ್ಯೂಬ್ ನೋಡಿದರೆ ಅದು ಆಟೋಮೆಟಿಕ್ಕಾಗಿ ನಿಮ್ಮ ಕೈಗೆ ನಿಮ್ಮ ಕಣ್ಣಿಗೆ ಎದುರೇ ಬಂದಿರಬೇಕು. ಆವಾಗಲೇ ಅಮ್ಮ ನಿಮ್ಮನ್ನೇ ಟಚ್ ಮಾಡ್ತಾರಂತ ಲೆಕ್ಕ, ಸರಿನಾ? ನಾವು ಟ್ರೈ ಮಾಡಿ ಹೋಗ್ಬೇಕಂದ್ರೆ ಅದೆಲ್ಲ ಆಗಲ್ಲ. ಆ ಅಮ್ಮ ಯಾರ ಮೈಂಡಿಗೆ ಹೋಗ್ಬಿಟ್ಟು ಟಚ್ ಮಾಡಬೇಕು ಅವ್ರಿಗೆ ಹೋಗ್ಬಿಟ್ಟು ಟಚ್ ಮಾಡಿದ್ರೆ ಮಾತ್ರನೇ ನಾವು ಅಲ್ಲಿ ಹೋಗೋಕ್ಕೆ ಆಗತ್ತೆ. ನಮ್ಮ ಕೈನಲ್ಲಿ ಯಾವುದೂ ಇಲ್ಲ. ಇದು ಬಾಣಸವಾಡಿಯಿಂದ ಟ್ರೈನು, ಇಲ್ಲಿಂದ ನಾವು ಹೋಗ್ತೀವಿ. ಇದೇ ಟ್ರೈನು 5:15ಕ್ಕೆ ಅಲ್ಲಿ ಹೋಗ್ಬಿಟ್ಟು ರೀಚ್ ಆಗೋದು 11:30ಕ್ಕೆ, ತಿರ್ಗಾ ರಿಟರ್ನು 2:30ಕ್ಕೆ, ತಿರ್ಗಾ ರೀಚ್ ಆಗೋದು ನೈಟು 8:30ಕ್ಕೆ. 1 ಡೇ ಪ್ರೋಗ್ರಾಮ್ ಆಗುತ್ತೆ. ಯಾರೋ ಇಂಟ್ರೆಸ್ಟ್ ಇರೋರು ಟ್ಯೂಸ್ಡೇ ಪ್ರೋಗ್ರಾಮ್ ಮಾಡಿದರೆ ಇದು ಬಂದು ಯಶವಂತಪುರದಿಂದ ಹೋಗುತ್ತೆ, ತುಮಕೂರಿಂದ ಹೋಗುತ್ತೆ, ಬಾಣಸವಾಡಿಯಿಂದ ಸ್ಟಾರ್ಟ್ ಆಗುತ್ತೆ, SMVT ಸ್ಟೇಷನಿಂದ ಸ್ಟಾರ್ಟ್ ಆಗುತ್ತೆ. ಯಾರೋ ಬರೋಕ್ಕಿದ್ರೆ ನಾನು ಕರ್ಕೊಂಡು ಹೋಗ್ಬೋದು ಧಾರಾಳವಾಗಿ, ನಿಮಗೆ ಗೈಡೆನ್ಸ್ ಮಾಡ್ಬೋದು. ನನ್ನ ಗೈಡೆನ್ಸ್ ಎಲ್ಲ ಏನಿಲ್ಲ. ನೀವು ಅಮ್ಮ ಪ್ರಾರ್ಥನೆ ಮಾಡಿದರೆ ಅವ್ರು ನಿಮ್ಮ ಮೇಲೆ ಪ್ರೀತಿ ಆಗಿಬಿಟ್ರೆ ಖಂಡಿತ ಕರೀತಾರೆ. ಅವ್ರ ಕರಿ ಮೇಲೆ ನೀವು ಹೋಗೋಕ್ಕಾಗತ್ತೆ. ಹೋಗ್ಬಿಟ್ಟು ಬ್ಲೆಸ್ಸಿಂಗ್ ತೊಗೊಂಡ್ಬಿಟ್ಟು ಬರ್ಬೋದು. ಯಾವುದೋ ಒಂದು ವಿಷಯ ನಾವು ನಮ್ಮ ಮೈಂಡ್ಗೆ ನಾವು ನಮ್ಮನ್ನು ನಂಬಬೇಕು. ಆಮೇಲೆ ದೇವರು ನಮ್ಮ ಮೇಲೆ ಎಲ್ಲ ಆಗುತ್ತೆ. ಈ ದೇವರ ಹತ್ರ ಹೋಗಿದ್ರೆ ನಮಗೆ ಪ್ರಾಬ್ಲಮ್ ಸಾಲ್ವ್ ಆಗ್ಬೋದು ಅಂತ ನಮ್ಮ ಮೈಂಡಲ್ಲಿ ಆ ನೆನಪು ಫುಲ್ಲಾಗಿ ಬರಬೇಕು. ಫುಲ್ಲಾಗಿ ಬಂದರೆ ನಾವು ಹೋಗಿ ಪ್ರಾರ್ಥನೆ ಮಾಡಿದರೆ ನಿಮ್ಮ ಲಕ್ಕಿದ್ರೆ ರಾಮ್ಜಿ ಅವರು ಸಿಗ್ತಾರೆ, ಸರಿನಾ? ಅವರು ಸಿಕ್ಬಿಟ್ರೆ ನಿಮ್ಮ ಪ್ರಾಬ್ಲಮ್ ಸಾಲ್ವ್ಡು ಇಮ್ಮಿಡಿಯೇಟ್ಲಿ ಅಂತ ತಿಳ್ಕೊಳ್ಳಿ, ಸರಿನಾ? ಅವ್ರು ನೋಡೋಕ್ಕೆ ಆರ್ಡಿನರಿ ಪರ್ಸನ್ನು, ಸರಿನಾ? ಅವ್ರ ವ್ಯಾಲ್ಯುವೇಷನು ಯೂಟ್ಯೂಬ್ಲಿ ನೋಡಿದರೆ ಗೊತ್ತಾಗತ್ತೆ. ನೀವು ಡೈರೆಕ್ಟಾಗಿ ಹೋಗ್ಬಿಟ್ಟು ಅವ್ರ ಹತ್ರ ಆಶೀರ್ವಾದ ತೊಗೊಂಡು ಬಂದರೆ ನಿಮಗೆ ಗೊತ್ತಾಗತ್ತೆ, ಸರಿನಾ? ನಾನು ಒಂದು ಆ ದೇವಸ್ಥಾನ ಡೆವೋಟಿ. ನನ್ನ ಎಕ್ಸ್ಪೀರಿಯನ್ಸ್ ನಿಮಗೆ ಶೇರ್ ಮಾಡೋಣ ಅಂತ. ನನಗೇನೋ ಒಳ್ಳೆಯದಾಗಿದೆ. ಯಾವಾಗಲೂ ನಮಗೆ ಮಾತ್ರ ಒಳ್ಳೆಯದಾಯಿತು ಅಂತ ನಾವು ಮಾತ್ರ ಇಟ್ಕೊಂಡ್ಬಿಟ್ರೆ ಆಗಲ್ಲ. ಅದು ಬೇರೆಯವ್ರಿಗೆ ನಾವು ಶೇರ್ ಮಾಡಬೇಕು, ಅವ್ರಿಗೆ ಗೊತ್ತಾಗಬೇಕು, ಅವರು ಬೇರೆಯವ್ರಿಗೆ ಶೇರ್ ಮಾಡಬೇಕು, ಅವ್ರಿಗೆ ಬೆನಿಫಿಟ್ ಆಗಬೇಕು. ಆವಾಗ ನಮಗೆ ಆಟೋಮೆಟಿಕ್ಕಾಗಿ ನನ್ನ ಪ್ರಾಬ್ಲಮ್ಮು ಈಸಿಯಾಗಿ ಸಾಲ್ವ್ ಆಗಿಬಿಡುತ್ತೆ. ನೋಡಿ, ಇದೇ ರಾಮ್ಜಿ ಅವರು ಸ್ಪೀಚ್ ಕೊಡ್ತಾ ಇದ್ದಾರೆ, ಸರಿನಾ? ಜನ ನಿಲ್ಸ್ಕೊಂಡಿದ್ದಾರೆ, ಅವರು ನಿಲ್ಸ್ಕೊಂಡಿದ್ದಾರೆ. ಟೇಬಲ್ ಚೇರ್ ಹಾಕ್ಕೊಂಡ್ಬಿಟ್ಟು ಮಾಲೆ ಹಾಕ್ಕೊಂಡ್ಬಿಟ್ಟು ಮರ್ಯಾದೆ ಕೊಡಿ ಅಂತ ಕೇಳ್ತಾ ಇಲ್ಲ, ವಿಶ್ವಾಸ ಮಾಡಿ ದೇವರ ಮೇಲೆ ಅಂತ ಕೇಳ್ತಾ ಇದ್ದಾರೆ. ಫಸ್ಟ್ ಅವ್ರು ಹೇಳೋದು ಏನಂದರೆ, ನಮ್ಮ ತಾಯಿ ತಂದೆಯವರು ನಾವು ನೋಡ್ಕೊಬೇಕು, ಅವ್ರಿಗೆ ಏನು ತೊಂದರೆ ಕೊಡ್ಬೋದು, ನಮ್ಮ ಫ್ಯಾಮಿಲಿಯಲ್ಲಿ ನಾವು ನೋಡ್ಕೊಬೇಕು, ಸರಿನಾ? ಆಮೇಲೆ ಬೇರೆಯವ್ರಿಗೂ ಹೆಲ್ಪ್ ಮಾಡೋಕ್ಕೆ ಟ್ರೈ ಮಾಡಬೇಕು, ಸರಿನಾ? ಆಟೋಮೆಟಿಕ್ಕಾಗಿ ನಮ್ಮ ಪ್ರಾಬ್ಲಮ್ ಆಟೋಮೆಟಿಕ್ ಸಾಲ್ವ್ ಆಗುತ್ತೆ. ಇದೇ ಆಟೋ ಪಾರ್ಕಿಂಗು. ಇಲ್ಲಿ ಹೋಗ್ಬಿಟ್ಟು ರೀಚ್ ಆದಮೇಲೆ ಇಲ್ಲಿಂದ ಇದು ದರ್ಶನ್ ಫಿನಿಷ್ ಮಾಡಿಬಿಟ್ಟು ಆಚೆ ಕಡೆ ಬರ್ತಾಯಿದ್ದಾರೆ, ಸರಿನಾ? ಬೆಳಗ್ಗೆ ಹೋಗ್ಬಿಟ್ಟು ದರ್ಶನ ಮಾಡಿ ತಿರ್ಗಾ ಸ್ಟೇಷನ್ಗೆ ಬರ್ತಾಯಿದ್ದಾರೆ. ನಿಮಗೆ ಏನು ಡೌಟ್ ಇದ್ದರೂ ಸರಿ, ನನ್ನ ಹತ್ರ ಮಾತಾಡಬೇಕಂದ್ರೆ ಸಾಯಂಕಾಲ 5ರಿಂದ 6 ಗಂಟೆಗೆ ಮಾತಾಡ್ಬೋದು. ದೇವಸ್ಥಾನ ಡೀಟೇಲ್ಸ್ ಏನೇನು ಎಲ್ಲ ದಿವಸ ಪೂಜೆ ನಡೆಯುತ್ತೆ,
ಬೆಳಗ್ಗೆ 9 ಗಂಟೆಗೆ ಓಪನ್ ಮಾಡ್ತಾರೆ, 5 ಗಂಟೆಗೆ ಕ್ಲೋಸ್ ಮಾಡ್ತಾರೆ. ರಾಮ್ಜಿ ಅವರು 11 ಗಂಟೆಗೆ ಬರ್ತಾರೆ. 1 ಗಂಟೆ 2 ಗಂಟೆ ಮಾತ್ರ ಅವ್ರಿಗೆ ಇರ್ಬೋದು. ನಿಮ್ಮ ಲಕ್ಕಿದ್ರೆ 5 ಗಂಟೆ ಮಾತ್ರ ಇರುತ್ತಾರೆ. ನಿಮ್ಮ ಲಕ್ಕಿದ್ರೆ 9 ಗಂಟೆನೂ ಬರ್ಬೋದು. ಲಕ್ಕಿನ ವಿಷಯ ಮೇಯ್ನು, ಸರಿನಾ? ಒಂದೇ ಮೈನಿಲ್ಲ, ಅವ್ರು ಇರಬೇಕಂತ ಪ್ರಾರ್ಥನೆ ಮಾಡ್ಕೊಂಡ್ಬಿಟ್ಟು ಬಂದರೆ ಇರ್ತಾರೆ. ಫೋನ್ ಮಾಡಿಬಿಟ್ಟು ಕೇಳಿದರೆ ನಾನು ಆನ್ಸರ್ ಮಾಡೋಂಗಿಲ್ಲ. ನನ್ನ ಹತ್ರ ಹೇಳಿದರೆ ಏನಾಗಲ್ಲ. ಅವ್ರ ಹತ್ರ ಹೇಳಿದರೆ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, ಸರಿನಾ? ನನ್ನ ನಂಬರು 9035278897, ಸರಿನಾ? ಸಾಯಂಕಾಲ ಟೈಮ್ನಲ್ಲಿ ಫೋನ್ ಮಾಡಿ. ನಂದು ಬಂದು ಬೋರ್ವೆಲ್ ಕೆಲಸ 24 ಅವರ್ಸ್ನಲ್ಲಿ 1 ಅವರು ದೇವಸ್ಥಾನ ಬಗ್ಗೆ ಡೀಟೇಲ್ಸು ಹೆಲ್ಪ್ ಮಾಡೋಣ ಅಂತ ಟ್ರೈ ಮಾಡ್ತಾಯಿದ್ದೀವಿ. ಎಷ್ಟೋ ಜನಗೆ ನನ್ನ ಮೂಲಕ ಕಳಿಸಿದ್ದೀವಿ. ನನ್ನ ಮೂಲಕ ಹೋಗಿದ್ರೆ ಬೋರ್ಡು ಬರೀತಾರಲ್ಲ, ಅವ್ರ ಮೂಲಕ ಬಂದಿದ್ದು ಒಂದು ಮಾತು ಹೇಳಿದರೆ ಅವ್ರಿಗೆ ವಿಷಯ ಗೊತ್ತಾಗತ್ತೆ. ಎಲ್ಲರೂ ಬನ್ನಿ, ನಿಮ್ಮ ಪ್ರಾಬ್ಲಮೆಲ್ಲ ಸಾಲ್ವ್ ಮಾಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಇನ್ನೊಂದು ವೀಡಿಯೋನಲ್ಲಿ ನಾವು ಮೀಟ್ ಮಾಡೋಣ. ಓಕೆ, ಆಲ್ ಇಸ್ ವೆಲ್. ಸ್ಟೇಷನ್ಗೆ ಬಂದುಬಿಟ್ಟಿದ್ವಿ, ಟಿಕೆಟ್ ತೊಗೊಂಡ್ಬಿಟ್ಟಿದ್ವಿ. ಟ್ರೈನ್ ಬರುತ್ತೆ. ಇದೇ ಟ್ರೈನಲ್ಲಿ ಬಾನಸವಾಡಿಗೆ ವಾಪಸ್ ಬರ್ತೀವಿ. ಎಷ್ಟು ಶಾರ್ಟಾಗಿ ವೀಡಿಯೋ ಮಾಡಿದ್ದು ನೋಡಿ. ಒಂದು ದಿವಸ ಕೆಲಸ ಒಂದು 6 ಮಿನಿಟ್ಸ್ನಲ್ಲಿ ಕವರ್ ಮಾಡಿದ್ವಿ.